ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಯಚೂರಿನಲ್ಲಿ ಪಡಿತರ ಅಕ್ಕಿ ಖರೀದಿ ದಂಧೆ ಬಿರುಸಾಗದೆ. ರೇಷನ್ ಅಂಗಡಿ ಮುಂದೆ ಕುಳಿತು ಪಡಿತರ ಅಕ್ಕಿ ಖರೀದಿಯನ್ನ ಮಾಡ್ತಾ ಇದ್ದಾರೆ. ಪಡಿತರ ಚೀಟಿದಾರರಿಗೆ ಗಂಟು ಬಿದ್ದು ಅಕ್ಕಿ ಖರೀದಿಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇದು. ಪಡಿತರ ಮನೆಗೆ ತೆಗೆದುಕೊಂಡು ಹೋಗುವಂತಹ ದಾರಿಯಲ್ಲೇ ಖರೀದಿಗೆ ಇಳಿದಿದ್ದಾರೆ. ಮಹಿಳೆಯರು ಅಲ್ಲಿದ್ದಂತಹ ಯುವಕರು ತೂಕ ಹಾಕಿ ಪಡಿತರ ಅಕ್ಕಿಯನ್ನ ಖರೀದಿ ಮಾಡ್ತಾ ಇದ್ದಾರೆ. 18 ರೂಪಾಯಿಗೆ ಕೆಜಿ ಪಡಿತರ ಅಕ್ಕಿಯನ್ನ ದಂಧೆಕೋರರು ಖರೀದಿ ಮಾಡ್ತಾ ಇದ್ದಾರೆ. 7 ತಿಂಗಳಿನಿಂದ ಪಡಿತರ ಅಂಗಡಿಯ ಮುಂದೆ ಅಕ್ಕಿ ಖರೀದಿ ದಂಧೆ ಇದೇ ರೀತಿಯಾಗಿ ಸಾಗ್ತಾ ಇದೆ. ಪೊಲೀಸರಿಗೆ ದೂರು ಕೊಟ್ಟರೂ ಕೂಡ ಅಂಗಡಿ ಮಾಲೀಕರು ದೂರು ಕೊಡ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ, ಆದರೆ ಯಾವುದೇ ರೀತಿಯಾದಂಥ ಯೂಸ್ ಆಗೋದಿಲ್ಲ. ಪೊಲೀಸರು ಬಂದಾಗ ಖರೀದಿಸಿದಂಥ ಅಕ್ಕಿಯನ್ನ ಅಲ್ಲೇ ಬಿಟ್ಟು ಪರಾರಿ ಆಗ್ತಾರೆ. ಅನ್ನಭಾಗ್ಯ ಅಕ್ಕಿ ಬೀದಿಯಲ್ಲಿ ಮಾರಾಟ ಆಗ್ತಾ ಇದೆ. ಆದರೂ ಕೂಡ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಖಚಿತ ಮಾಹಿತಿಯ ಮೇರೆಗೆ ಜಿ ಕನ್ನಡ ನ್ಯೂಸ್ ಕಾರ್ಯಾಚರಣೆಯನ್ನ ಮಾಡುತ್ತೆ. ಆ ಸಂದರ್ಭದಲ್ಲಿ 18 ರೂಪಾಯಿಗೆ ಖರೀದಿಸಿ 20 ರೂಪಾಯಿಗೆ ಪಡಿತರ ಬೇರೆಯವರಿಗೆ ಸೇಲ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಖಚಿತ ಮಾಹಿತಿ ಸಿಗುತ್ತೆ. ಜಿ ಕನ್ನಡ ನ್ಯೂಸ್ ಕ್ಯಾಮ್ರಾವನ್ನ ನೋಡಿದ ತಕ್ಷಣ ಅಲ್ಲಿದ್ದಂತಹ ಗ್ಯಾಂಗ್ ಎಲ್ಲರೂ ಕೂಡ ಓಡಿ ಹೋಗ್ತಾರೆ. ಸ್ಥಳಕ್ಕೆ ಆಹಾರ ಇಲಾಖೆಯ ಇನ್ಸ್ಪೆಕ್ಟರ್ ಶಿವಮೂರ್ತಿ ಸದ್ಯ ಭೇಟಿ ಕೊಟ್ಟಿದ್ದಾರೆ. ಸದರ್ ಬಜಾರ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಮತ್ತು ಅಧಿಕಾರಿಗಳಿಂದ ಪಡಿತರ ಅಕ್ಕಿಯನ್ನ ಜಪ್ತಿ ಮಾಡಲಾಗಿದೆ. ಸದರ್ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ರಾಜಾರೋಷವಾಗಿ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗಿ ನಿಂತ್ಕೊಂಡಿದ್ದಾರೆ. ಯಾರ ಭಯವೂ ಇಲ್ಲದಂತೆ ಈ ರೀತಿಯಾಗಿ ಖರೀದಿಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಮಾರಾಟವನ್ನ ಕೂಡ ಮಾಡ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಬಂದಂತ ಸಂದರ್ಭದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗುವಂತಹ ಕೆಲಸ ಕೂಡ ಆಗ್ತಾ ಇದೆ. ಅಂದ್ರೆ 18 ರೂಪಾಯಿಗೆ ಕೆಜಿ ಪಡಿತರ ಅಕ್ಕಿಯನ್ನ ದಂಧೆಕೋರರು ಇಲ್ಲಿ ಖರೀದಿ ಮಾಡ್ತಾ ಇದ್ದಾರೆ, ಸೇಲ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಸರಿಯಾದ ರೀತಿಯಲ್ಲಿ BPL ಹೋಲ್ಡರ್ಸ್ಗೆ ಅಕ್ಕಿಯನ್ನ ನೀಡಲಾಗ್ತಾ ಇಲ್ಲ. ಈ ರೀತಿ ನೀಡಿನೂ ಕೂಡ ಅವ್ರು ಬೇರೆಯವರಿಗೆ ಸೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇದು ನ್ಯಾಯಯುತವಾಗಿ ಹಾಗಾದ್ರೆ ಪಡಿತರ ವಿತರಣೆ ಮಾಡಲಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರುತ್ತೆ. ಪಡಿತರ ಮನೆಗೆ ತೆಗೆದುಕೊಂಡು ಹೋಗುವಂತ ದಾರಿಯಲ್ಲೇ ಸದ್ಯ ಖರೀದಿಗೆ ಮುಂದಾಗಿದ್ದಾರೆ. ಏಳು ತಿಂಗಳಿನಿಂದ ಪಡಿತರ ಅಂಗಡಿಯ ಮುಂದೆ ಇದೇ ರೀತಿಯಾಗಿ ಅಕ್ಕಿ ಖರೀದಿ ಮಾಡುವಂತಹ ದಂಧೆ ನಡೀತಾ ಇದೆ. ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು ಏನೂ ಯೂಸ್ ಆಗ್ತಾ ಇಲ್ಲ. ಹಾಗಾಗಿ ಅಂಗಡಿ ಮಾಲೀಕರು ಕೂಡ ಇನ್ನೊಂದು ಕಡೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಬಂದಾಗ ಮಾತ್ರ ಈ ರೀತಿಯಾಗಿ ಖರೀದಿಯನ್ನ ಏನ್ ಮಾಡ್ತಾ ಇರ್ತಾರೆ, ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ಅಲ್ಲಿಂದ ಪರಾರಿ ಆಗ್ತಾರೆ. ಅನ್ನಭಾಗ್ಯ ಅಕ್ಕಿ ಬೀದಿಯಲ್ಲಿ ಮಾರಾಟವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸರ್ಕಾರ ಬಡವರಿಗೆ ಸಹಾಯ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಅಕ್ಕಿ ಕೊಡುವಂತಹ ಯೋಜನೆಗಳಿದ್ರೆ ಇದನ್ನ ಯಾವ ರೀತಿಯಾಗಿ ದುರುಪಯೋಗ ಪಡಿಸಿಕೊಳ್ಳಲಾಗ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಖಚಿತ ಮಾಹಿತಿಯ ಮೇರೆಗೆ ಜಿ ಕನ್ನಡ ನ್ಯೂಸ್ ಕಾರ್ಯಾಚರಣೆ ಮಾಡಿದಂಥ ಸಂದರ್ಭದಲ್ಲಿ ವಾಸ್ತವಾಂಶ ಏನು ಅನ್ನೋದು ಬಯಲಾಗಿದೆ. 18 ರೂಪಾಯಿಗೆ ಖರೀದಿ ಮಾಡಿ 20 ರೂಪಾಯಿಗೆ ಪಡಿತರ ಬೇರೆಯವರಿಗೆ ಸೇಲ್ ಮಾಡ್ತಾ ಇದ್ದಾರೆ ಅನ್ನುವಂತಹ ದಂಧೆ ಜಾಲ ಹೊರಬಿದ್ದಿದೆ. ಜಿ ಕನ್ನಡ ನ್ಯೂಸ್ ಕ್ಯಾಮ್ರಾ ಕಂಡ ತಕ್ಷಣ ಅಲ್ಲಿದ್ದಂತಹ ಗ್ಯಾಂಗ್ ಎಲ್ಲರೂ ಕೂಡ ಓಡ್ ಹೋಗ್ತಾರೆ, ಪರಾರಿ ಆಗ್ತಾರೆ. ಈಗ ಸದ್ಯಕ್ಕೆ ಸ್ಥಳಕ್ಕೆ ಆಹಾರ ಇಲಾಖೆ ಇನ್ಸ್ಪೆಕ್ಟರ್ ಶಿವಮೂರ್ತಿ ಅವರು ಭೇಟಿ ಕೊಟ್ಟಿದ್ದಾರೆ. ಪರಿಶೀಲನೆಯನ್ನ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಪೊಲೀಸರು ಮತ್ತೆ ಅಧಿಕಾರಿಗಳಿಂದ ಪಡಿತರ ಅಕ್ಕಿಯನ್ನ ಜಪ್ತಿ ಮಾಡಲಾಗಿದೆ. ಇನ್ನಾದರೂ ಕೂಡ ಈ ರೀತಿಯಾದಂತಹ ಸೇಲ್ ವ್ಯವಹಾರ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಕಡಿವಾಣ ಬೀಳತ್ತಾ ಅಂತ ಹೇಳಿ ಕಾದು ನೋಡಬೇಕಿದೆ. ಸದರ್ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. ಯಾಕೆ ಅಂತ ಹೇಳಿದ್ರೆ ಪೊಲೀಸರ ಕಣ್ತಪ್ಪಿಸಿನೇ ಈ ರೀತಿಯಾಗಿ ಮಾರಾಟವನ್ನ ಮಾಡ್ತಾರೆ, ಈ ರೀತಿಯಾಗಿ ದಂಧೆಯನ್ನ ನಡೆಸ್ತಾರೆ ದಂಧೆಕೋರರು ಅಂತ ಹೇಳಿದ್ರೆ ಇವರಿಗೆ ಯಾರ ಭಯವೂ ಇಲ್ಲ ಅನ್ನೋದು ನೇರವಾಗಿ ಗೊತ್ತಾಗ್ತಾ ಇದೆ. ಪೊಲೀಸರಿಗೆ ದೂರು ಕೊಟ್ಟು ಅಂಗಡಿ ಮಾಲೀಕರು ಕೂಡ ಏನು ಮಾಡೋದಕ್ಕೆ ಆಗದೇ ಇರುವಂತ ಸ್ಥಿತಿಯಲ್ಲಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಪೊಲೀಸ್ ಬರ್ತಾರೆ, ಆ ತಕ್ಷಣ ಇರೋದಿಲ್ಲ. ಅದಾದ ನಂತರದಲ್ಲಿ ಪೊಲೀಸ್ ಹೋದ ನಂತರ ಮತ್ತೆ ಇದೇ ರೀತಿಯಾದಂತ ಕೆಲಸದಲ್ಲಿ ಇವರು ತೊಡಗ್ತಾ ಇದ್ದಾರೆ. ಪಡಿತರ ಚೀಟಿದಾರರಿಗೆ ಗಂಟು ಬಿದ್ದು ಅಕ್ಕಿ ಖರೀದಿಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ರಾಯಚೂರಿನಲ್ಲಿ ನಡೀತಾ ಇರುವಂತಹ ಪಡಿತರ ಅಕ್ಕಿ ಖರೀದಿ ದಂಧೆ ಇದು ಕೇವಲ ರಾಯಚೂರು ಅಂತಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಎದುರಾಗ್ತಾ ಇದೆ. 18 ರೂಪಾಯಿಗೆ ರಾಯಚೂರಿನಲ್ಲಿ ಸದ್ಯ ಪಡಿತರ ಅಕ್ಕಿಯನ್ನ ಖರೀದಿಸ್ತಾ ಇದ್ದಾರೆ ದಂಧೆಕೋರರು. ಪ್ಯಾಕ್ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಅಲ್ಲೇ ಪ್ಯಾಕ್ ಮಾಡಿ ಆಟೋದಲ್ಲಿ ಕರೆದೊಯ್ತಾ ಇದ್ದಾರೆ. ಯಾರದ್ದೇ ಭಯ ಕೂಡ ಇಲ್ಲ. ಸದರ್ ಬಜಾರ್ ಪೊಲೀಸರು ಸದ್ಯ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡುವಂತ
ಕೆಲಸವನ್ನ ಮಾಡ್ತಾ ಇದ್ದಾರೆ. 7 ತಿಂಗಳಿಂದ ಪಡಿತರ ಅಂಗಡಿಯ ಮುಂದೆ ಇದೇ ರೀತಿಯಾದಂಥ ಅಕ್ಕಿ ಖರೀದಿ ದಂಧೆ ನಡೀತಾ ಇದೆ. ತೆಗಿದ್ದೀನಿ, ಎಲ್ಲರೂ ತೆಗಿದ್ದೀನಿ, ಟೆನ್ಷನ್ ತಗೋಬೇಡ. ಇಲ್ಲ ನಾನು ಮುಟ್ಟುವದ್ದು